ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ನೀವೇನಾದ್ರೂ ಕಾನೂನನ್ನು ತಿದ್ದುಪಡಿ ಅಕಸ್ಮಾತ್ ನೀವೇನಾದ್ರೂ ಗೋ ಹತ್ಯೆ ನಾವು ಹಿಂದೂ ಪರ ಸಂಘಟನೆಯವರು ಯಾರು ಗೋ ಹತ್ಯೆ ಮಾಡ್ತಾರೆ ಅವರು ರಕ್ತವನ್ನು ಚೆಲ್ಲಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು. ಒಂದೇ ಒಂದು ವಾರದಲ್ಲಿ ಮೊನ್ನೆ ಧಾರವಾಡ ಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದಾಗಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಪ್ರಾರಂಭದಿಂದ ಇಲ್ಲ ಆಡಳಿತ ಬಂದಾಗಿಂದ ಹಿಡಿದು ನಿರಂತರ ಗೋ ಹತ್ಯೆ ಆಗ್ತಾ ಇದೆ, ಗೋಕಳ್ತನ ಆಗ್ತಾ ಇದೆ, ಗೋಮಾಂಸ ಸಪ್ಲೈ ಆಗ್ತಾ ಇದೆ. ಸೊ ಇದರ ವಿರುದ್ಧ ಬಜರಂಗ ದಳ, ವಿಶ್ವ ಹಿಂದೂ, ಶ್ರೀರಾಮ ಸೇನೆ ಸಂಘಟನೆಯವರು ನಾವು ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿದ್ದೀವಿ. ಇವತ್ತು ಕಾಯ್ದೆಯನ್ನು ತರ್ತಾ ಇರುವಂತದ್ದು ಅಂದ್ರೆ ತಿದ್ದುಪಡಿ ಮಾಡ್ತಾ ಇದ್ದಾರೆ, ಗೋ ಹತ್ಯೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಾಹನಗಳನ್ನ ಇವತ್ತು ಎಷ್ಟು ವಾಹನದ ಕಾಸ್ಟ್ ಇತ್ತು ಅಷ್ಟೇ ಕಾಸ್ಟ್ ಬಾಂಡ್ ಬರೆದು ಕೊಡಬೇಕಾಗಿತ್ತು. ಈಗ ಬಾಂಡ್ ಕೊಡುವಂತಹದ್ದನ್ನ ರದ್ದು ಮಾಡ್ತಾ ಇದ್ದಾರೆ. ಅಂದ್ರೆ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಮರಿಗೋಸ್ಕರ, ಮುಸ್ಲಿಂ ಮತಗೋಸ್ಕರ, ಮುಸ್ಲಿಮರ ಇವತ್ತು ಮಂತ್ರಿಗಳು ಯಾರಿದ್ದಾರೆ ಅವರ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದಾಗಬಾರದು. ಬಿಜೆಪಿ ಜೆಡಿಎಸ್ ವಿರೋಧ ಪಕ್ಷದಲ್ಲಿ ಇದ್ದಂಥವರು ಇದು ಬಲವಾಗಿ ವಿರೋಧಿಸಬೇಕು, ಇದನ್ನು ಬೈಕಾಟ್ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಗೋರಕ್ಷಣೆ ಆಗಬೇಕು, ಈ ಕಾನೂನು ತಿದ್ದುಪಡಿ ಆಗಬಾರ್ದು ಅಂತ ಹೇಳಿ ಇವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಇದರ ರಾಜ್ಯಪಾಲರು ತಿರಸ್ಕಾರ ಮಾಡಿ ಇದನ್ನ ಏನವರು ಗೋ ಪ್ರತಿಬಂಧಕ ಕಾನೂನು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಇದನ್ನ ರಾಜ್ಯಪಾಲರು ಇದನ್ನ ತೆಗೆಯಬೇಕು ಅಂತ ಹೇಳಿ ನಾವು ಇದನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ತಹಸೀಲ್ದಾರ್ ಮನವಿ ಪತ್ರವನ್ನು ಓದಿ ಅವರಿಗೆ ಕೊಡೋದು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।